ಅಸ್ತಿನಾಪುರ್ ಎಂಬುವ ಗ್ರಾಮದಲ್ಲಿ ಶಂಕರ್ ಹೆಂಡತಿ ಮಕ್ಕಳ ಜೊತೆ ಒಂದು ಮನೆಯಲ್ಲಿ ಜೀವಿಸ್ತಿದ್ರು. ಅವರ ಪರಿಸ್ಥಿತಿ ಪಾಪ ಹೆಂಗಿತ್ತಂದ್ರೆ ಒಂದು ದಿನದಲ್ಲಿ 2 ಹೊತ್ತು ಮಾತ್ರನೇ ಅವ್ರ ಕೈಲಿ ಊಟ ಮಾಡಕ್ಕಾಗೋದು. ಶಂಕರ್ ಅವರ 2 ಮಕ್ಕಳು ಚೆನ್ನಾಗೋದಿ ಒಳ್ಳೆ ಪೊಸಿಷನ್ನಲ್ಲಿ ನೋಡ್ಬೇಕಂತ ಅನ್ಕೊಂಡ. ಅದ್ರಿಂದ ಅವನು ಇಟ್ಕೆ ಫ್ಯಾಕ್ಟರಿಯಲ್ಲಿ ದಿನ ರಾತ್ರಿ ಕೆಲ್ಸ ಮಾಡ್ತಿದ್ದ. ಅವರ ದೊಡ್ಡ ಮಗನಾದ ಅರುಣ್ ಅವರ ಸ್ಟಡೀಸ್ ಪೂರ್ತಿ ಮಾಡಿದ ತಕ್ಷಣ ಅವ್ರಪ್ಪ ಹತ್ರ ಹೀಗಂತಾನೆ. ಅಪ್ಪ, ನಾನು ಓದು ಮುಗೀತು. ನಾಳೆಯಿಂದ ನಾನು ನಿಮ್ಮೊಟ್ಟಿಗೆ ಕೆಲ್ಸಕ್ಕೆ ಬರ್ತೀನಿ. ಏನು ಅರುಣ, ಇಟ್ಗಿಯ ಫ್ಯಾಕ್ಟರಿಯಲ್ಲಿ ನನ್ನನ್ನು ಸುಟ್ಟುಕೊಂಡು ನಿಮ್ಮನ್ನೆಲ್ಲ ಕಲ್ಸಿದ್ದು ಇದೇ ಕೆಲ್ಸ ಮಾಡಕ್ಕಲ್ಲ. ಹಾ, ನೀನಂತೂ ಓದಿಯಲ್ಲ, ದೊಡ್ಡ ಕೆಲ್ಸ ಮಾಡ್ಬೇಕು. ದುಡ್ಡು ಹೊಂದ್ಸಕ್ಕೆ ನೀನು ಕಾರ್ಮಿಕ ಕೆಲ್ಸ ಮಾಡೋದಲ್ಲ. ಕೆಲ್ಸಕ್ ನೀನು ಪೇಟೆಗೆ ಹೋಗ್ತಿದ್ಯಲ್ಲ, ಏನಾಯ್ತು? ಅಪ್ಪ, ಪೇಟೆಗೆ ಹೋಗೋಕ್ಕೆ ಖರ್ಚಾಗತ್ತೆ. ಅಲ್ಲಿ ಹೋಗಕ್ಕೆ ದುಡ್ಡು, ಮನೆ ಬಾಡಿಗೆ, ಊಟದ್ದೆಲ್ಲ ತುಂಬ ಖರ್ಚಾಗತ್ತಪ್ಪ. ನನಗೆ ಕೆಲಸ ಸಿಗೋ ತನಕ ಇದಕ್ಕೆಲ್ಲ ನಾನು ಎಲ್ಲಿಂದ ದುಡ್ಡು ತರಲಿ ಹೇಳೋ? ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ, ನೀನು ಪೇಟೆಗೆ ಹೊರಡು, ಮತ್ತೆಲ್ಲ ನಾನ್ ನೋಡ್ತೀನಿ. ಅರುಣ್ ಸಿಟಿಗೆ ಹೋಗ್ಬೇಕಂತ ಅವ್ರತ್ರ ಇರುವ ಸ್ವಲ್ಪ ನೆಲನೂ ಮಾರ್ಬಿಡ್ತಾರೆ. ಮತ್ತೆ ಆ ದುಡ್ಡನ್ನ ಅರುಣ್ಗೆ ಕೊಟ್ಬಿಡ್ತಾರೆ. ಸಿಟಿಗೆ ಹೋದ್ಮೇಲೆ ಅರುಣ್ ಕೆಲ್ಸ ಹುಡುಕೋದಕ್ಕೆ ಶುರು ಮಾಡ್ತಾನೆ. 2 ತಿಂಗಳಲ್ಲಿ ಅವನ್ಗೆ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ. ಆ ಕಂಪನಿ ಓನರ್ ಅವರ ಮಗಳು ರಿಯಾ. ಅವಳು ಅಲ್ಲಿ ಮ್ಯಾನೇಜರ್ ಆಗಿದ್ಲು. ಅವಳು ತುಂಬಾನೇ ರಿಚ್ ಮತ್ತು ಅಹಂಕಾರ ಉಳ್ಳ ಹುಡುಗಿ. ಅರುಣಿನ ಹೈಟ್ ಮತ್ತೆ ಅವನ ಕಲರ್ ನೋಡಿ ರಿಯಾ ಅಮೇಸ್ಡ್ ಆಗ್ಬಿಡ್ತಾಳೆ. ಓಹೋ ವಾವ್, ಇವನ್ ನೋಡೋದಕ್ಕೆ ನನ್ ಟೈಪ್ ಅನ್ಸುತ್ತೆ, ಟಾಲ್ ಅಂಡ್ ಹ್ಯಾನ್ಸಮ್. ರಿಯಾ ಅವನತ್ರ ಹೋಗಿ ಈಗಂತಾಳೆ, ಹಾಯ್ ಹ್ಯಾನ್ಸಮ್, ನ್ಯೂ ಜಾಯ್ನಿಂಗ್, ಆಮ್ ಐ ರೈಟ್? ಹಾಂ ಹೌದು, ಇವತ್ತು ಜಾಯ್ನ್ ಆಗೋದು. ಮತ್ತೆ ನನಗೆ ಮ್ಯಾನೇಜರ್ ಅವ್ರ ರೂಮಲ್ಲಿ ಅಂತ ಹೇಳ್ತೀರಾ? ನಾನೇ ಕಂಪನಿಯ ಮ್ಯಾನೇಜರ್, ನನ್ನ ಅಪ್ಪನೇ ಈ ಕಂಪನಿಯ ಓನರ್. ಲೆಟ್ಸ್ ಗೋ, ನಿನ್ನ ಕೆಲ್ಸ ಏನಂತ ನಿನಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ದಿನದಲ್ಲೇ ಇದ್ರ ಮಧ್ಯ ಫ್ರೆಂಡ್ಶಿಪ್ ಬಿಲ್ಡ್ ಆಗತ್ತೆ. ಮತ್ತೆ ಇಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ರಿಯಾಗೆ ಅರುಣ್ ಅಂದ್ರೆ ತುಂಬಾ ಇಷ್ಟ. ಅರುಣ್ಗೆ ಕೂಡ ರಿಯಾ ಅಂದ್ರೆ ಇಷ್ಟ. ಆದ್ರೆ ಅವನು ಬಡವನಾಗಿರುವ ಕಾರಣದಿಂದ ಸುಮ್ನೆ ಇರ್ತಾನೆ. ಕೊನೆಗೊಂದಿನ ಏನಾಗುತ್ತಂದ್ರೆ ರಿಯಾ ಅರುಣ್ಗೆ ಪ್ರಪೋಸ್ ಮಾಡ್ತಾಳೆ. ಅರುಣ್, ಐ ಲವ್ ಯು, ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕನ್ಕೋತಿದ್ದೀನಿ. ರಿಯಾ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ಆದರೆ ನಾನು ಬಡವ, ಮತ್ತೆ ನೀನು ಶ್ರೀಮಂತಲು. ನಮ್ಮ ನಡುವೆ ತುಂಬ ವ್ಯತ್ಯಾಸಗಳಿವೆ. ನನ್ಗಿದೆಲ್ಲ ಗೊತ್ತಿಲ್ಲ. ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ, ನಿನ್ನ ಮದ್ವೆ ಮಾಡ್ಕೋಬೇಕಷ್ಟೇ. ನಿನ್ ಜೊತೆ ಬಡತನದಲ್ಲೇ ನಾನ್ ಜೀವಿಸ್ತೀನಿ. ರಿಯಾ ಅವ್ರ ಅಪ್ಪ ಅಮ್ಮ ಹತ್ರ ಇದ್ರ ಬಗ್ಗೆ ಹೇಳ್ತಾಳೆ. ಆದ್ರೆ ಅವ್ರ ಅಪ್ಪ ಅಮ್ಮಗೆ ಈ ಮದ್ವೆ ಇಷ್ಟ ಇಲ್ಲ. ಆದ್ರೆ ಅವಳು ಅವ್ರ ಅಪ್ಪ ಅಮ್ಮನ ಎದುರಿಸಿ ಅರುಣ್ನ ಮದ್ವೆ ಆಗಿ ಅವನ ಜೊತೆ ಊರ್ಗೆ ಹೋಗ್ತಾಳೆ. ಅಣ್ಣ, ಯಾರನ್ನು ಕರ್ಕೊಂಬಂದಿದ್ದೀರಿ? ಅಮ್ಮ ಅಪ್ಪ, ಕ್ಷಮಿಸ್ಬಿಡಿ ನನ್ನ. ಇದು ನಿಮ್ಮ ಸೊಸೆ. ನಾವಿಬ್ರು ಲವ್ ಮಾಡ್ತಾ ಇದ್ವಿ, ಅದಕ್ಕೆ ಮದುವೆ ಮಾಡ್ಕೊಂಡ್ವಿ. ಅರುಣಿನ ಸಂತೋಷಕ್ಕೋಸ್ಕರ ಅವ್ರ ಮನೆಯವರು ರಿಯಾನ ಸೊಸೆಯಾಗಿ ಒಪ್ಕೋತಾರೆ. ಆಮೇಲೆ ಅವರಿಬ್ರು ಅವರ ರೂಮ್ಗೆ ಹೋಗ್ತಾರೆ. ಆಗ ರಾಹುಲ್ ಬಾಗ್ಲತ್ರ ನಿಂತ್ಕೊಂಡು ಹೀಗಂತಾನೆ, ಅದಕ್ಕೆ ನನಗೆ ದುಡ್ಡು ಕೊಡಿ, ಮಾತು ಒಳಗ್ ಬಿಡೋದು ನಾನು. ಉಫ್, ತೋರ್ಸಿದ್ರಲ್ವಾ ನಿಮ್ಮ ಬಡತನದ ಬುದ್ಧಿಗಳನ್ನ. ಧನವಂತರ ಹುಡುಗಿನ ನೋಡಿದ ತಕ್ಷಣ ದುಡ್ಡು ಕೇಳ್ತಾರೆ. ನಾನ್ ಎಷ್ಟ್ ಟಯರ್ಡ್ ಆಗಿದ್ದೀನಿ ಗೊತ್ತಾ? ಅದ್ರಲ್ಲಿ ಬೇರೆ ಒಳಗಡೆ ಹೋಗಕ್ ಬಿಡದೆ ಈ ತರ ಕೇಳ್ತಿದಾರೆ. ಛ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ ರಿಯಾ? ಇವನು ಹುಡುಗಾಟ ಮಾಡ್ತಿರೋದು, ನೀನ್ ತಪ್ಪು ತಿಳ್ಕೊಳ್ಬೇಡ. ರಿಯಾ ಅವನ್ಗೆ ದುಡ್ಡು ಕೊಟ್ಟು ಅಲ್ಲಿಂದ ರೂಮ್ ಒಳಗಡೆ ಹೋಗ್ತಾರೆ. ಆಗ ಅರುಣ್ ಅಂತಾನೆ, ನೀ ಕುತ್ಕೋ, ನಾನು ಬರ್ತೀನಿ. ಅದ್ಗೆ ನಿಮ್ ರೂಮು. ಓ ಗಾಡ್, ನಾನ್ ಇಲ್ಲಿರ್ಬೇಕಾ? ಈ ರೂಮಿನ ಪರಿಸ್ಥಿತಿ ನೋಡು ಎಷ್ಟು ಮೋಸವಾಗಿದೆ ಅಂತ. ನನ್ ಮನೆಯ ಕೆಲಸದವರು ಇದಕ್ಕಿಂತ ಒಳ್ಳೆ ಮನೆಯಲ್ಲಿ ವಾಸಿಸ್ತಿದ್ರು. ಇಲ್ಲಿ ಇಂಟೀರಿಯರು ಇಲ್ಲ, ಗುಡ್ ಲುಕಿಂಗೂ ಇಲ್ಲ. ಅಯ್ಯೋ, ಈ ಫ್ಯಾನಿನ ಗತಿ ನೋಡು, ಇದ್ ಯಾವಾಗ ಕೆಳಗಡೆ ಬೀಳತ್ತಂತ ಗೊತ್ತಿಲ್ಲ. ಇಷ್ಟು ಶೆಕೆಲ್ ನೀವೆಲ್ಲ ಹೆಂಗಿರ್ತೀರಾ ಅಂತ ಅರ್ಥ ಆಗ್ತಿಲ್ಲ. ನೀವೆಲ್ಲ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡ್ ಜೀವಿಸ್ತಿದ್ದೀರಾ? ಹಂಗಂತ ಅವಳು ರಾಹುಲ್ ಹತ್ರ ಕ್ಲಾಸ್ ತಗೋತಾ ಇರ್ತಾಳೆ. ಅದೇ ಸಮಯದಲ್ಲಿ ಅರುಣ್ ಬರ್ತಾನೆ. ಬಾಯಿ ಮುಚ್ಕೊಂಡ್ಬಿಡ್ತಾಳೆ. ಮಾರನೇ ದಿನ ರಿಯಾ ಸ್ನಾನ ಮಾಡ್ಕೊಂಡ್ ಬರ್ತಾಳೆ. ಆಗ ಅವ್ರ ಅತ್ತೆ ಅಂತಾರೆ, ಸ್ನಾನ ಮಾಡಿ ಬಂದ್ಯಾ ತಾಯಿ? ಬಾ, ಇವತ್ತು ನಿನ್ನ ಮೊದಲನೇ ದಿನ. ಕಿಚನ್ ಅಲ್ಲಿ ಏನಾದ್ರೂ ಮಿಠಾಯಿ ಮಾಡು. ರಿಯಾ ಕಿಚನ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಒಲೆ ಮಾತ್ರ ಇರುತ್ತೆ, ಮತ್ತೆ ಸ್ವಲ್ಪ ಪಾತ್ರೆಗಳು ಅಲ್ಲಿರುತ್ತೆ. ಅಯ್ಯೋ ದೇವ್ರೇ, ಈ ಕಿಚನ್ ನ ನೋಡಿ ಇವ್ರು ಯಾವ್ದೋ ಬೇರೆ ಕಾಲದಲ್ಲಿ ಜೀವಿಸ್ತಿದ್ದಾರೆ ಅಂತ ಅನ್ಸುತ್ತೆ ನನ್ಗೆ. ಹಂಗಂತ ಕೋಪದಲ್ಲೇ ಹಲ್ವಾ ಮಾಡ್ತಾಳೆ. ಮತ್ತೆ ಅವ್ರ ಎಲ್ಲಾರ್ಗೂ ತಿನ್ನೋದಕ್ಕೆ ಕೊಡ್ತಾಳೆ. ಹೀಗೆ ಸ್ವಲ್ಪ ದಿನ ಕಳ್ದೋಗತ್ತೆ. ಸಿಟಿಯಲ್ಲಿ ಒಂದ್ ಕಂಪನಿ ಓಪನ್ ಮಾಡ್ತಾರೆ. ಅಲ್ಲಿ ಕೆಲ್ಸದಲ್ಲಿ ಅರುಣ್ ತುಂಬಾ ಬ್ಯುಸಿ ಆಗ್ತಾನೆ. ಅರುಣ್ ಮನೇಲಿ ಇಲ್ದೇ ಇರುವಾಗ ಅವರು ಬಡವರಾಗಿರುವ ಕಾರಣದಿಂದ ಯಾವಾಗ್ಲೂ ಬೈತಾನೆ ಇರ್ತಾಳೆ. ಒಂದಿನ ಅವ್ರ ಅತ್ತೆ ಪೂಜೆ ಮಾಡೋದಕ್ಕೆ ಕುತ್ಕೋತಾರೆ. ಆಗ ರಿಯಾ ಅವ್ರ ಅತ್ತೆನ ಕಿರ್ಚ್ತಾ ಈಗಂತಾಳೆ, ಅತ್ತೆ, ನಿಮ್ಗೆ ಪೂಜೆ ಮಾಡೋದಕ್ ಸಿಗೋದ್ ಸಮಯ ಇದೆನಾ?
ಮನೆಯಲ್ಲಿ ಕೆಲ್ಸ ಮಾಡೋ ಸಮಯದಲ್ಲಿ ಪೂಜೆ ಮಾಡ್ಕೊಂಡ್ ನಾಟಕ ಮಾಡೋದು. ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳಿ. ಫಸ್ಟ್ ಈ ತರಕಾರಿ ಎಲ್ಲ ಕಟ್ ಮಾಡಿ ಇಡಿ. ಮಾವ ಇನ್ನೂ ಮಲ್ಕೊಂಡೇ ಇದ್ದೀರಾ ನೀವು? ಹಾ, ಏನಾದ್ರೂ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ಬೋದಲ್ವಾ? ಮತ್ತೆ ರಾಹುಲ್, ನೀನೊಂದ್ ಕಡೆ ನಾಟಕ. ನೀರ್ ತಗೊಂಡ್ ಬಂದು ತುಂಬ್ಸು. ಡ್ರಾಮಾ ಸಾಕು. ಬಂದಾಗಿದ್ದ ನೋಡ್ತಿದ್ದೀನಿ ನಿಮ್ಮ ಹರ್ಕತೆಗಳ್ನ. ಅರುಣ್ ಇಲ್ದೇ ಇರೋ ಸಮಯದಲ್ಲಿ ಯಾವಾಗ್ಲೂ ಅವ್ರತ್ರ ಕೆಲ್ಸ ಮಾಡಿಸ್ಕೋತಾಳೆ. ಅರುಣ್ ಮನೆಗ್ ಬಂದ್ಬಿಟ್ರೆ ಪಾಪ ಅಂತ ಮನೆ ಕೆಲ್ಸ ಎಲ್ಲ ಮಾಡ್ತಾಳೆ. ಸ್ವಲ್ಪ ತಿಂಗಳ ನಂತರ ರಿಯಾ ಪ್ರೆಗ್ನೆಂಟ್ ಆಗ್ತಾಳೆ. ಇದ್ರ ಬಗ್ಗೆ ಅವ್ರ ಮನೇಲಿ ಎಲ್ಲ ತುಂಬಾ ಸಂತೋಷ ಪಡ್ತಾರೆ. ಅದೇ ಸಮಯದಲ್ಲಿ ರಿಯಾ ಅವ್ರಿಗೊಂದ್ ಶಾಕಿಂಗ್ ವಿಷಯ ಹೇಳ್ತಾಳೆ. ನಾನ್ ನಿಮ್ಮೆಲ್ಲರಿಗೊಂದ್ ವಿಷಯ ಹೇಳ್ಬೇಕು. ನಾನಿಲ್ಲಿ ಬಡತನದಲ್ಲಿ ಬದುಕ್ತಿರೋಂಗೆ ನನ್ ಮಗು ಬದುಕ್ಬೇಕ್ ಅನ್ಕೋತಿಲ್ಲ. ಅದ್ರಿಂದ ನಾನು ಅರುಣ್ ಜೊತೆ ಸಿಟಿಗ್ ಹೋಗ್ತಿದ್ದೀನಿ. ನಮ್ಮಪ್ಪ ನಮ್ಮಿಬ್ಬರನ್ನ ಮನೆಗ್ ಕರೆದಿದ್ದಾರೆ. ರಿಯಾ, ನೀನ್ ನನ್ನಪ್ಪ ಅಮ್ಮನಿಂದ ನನ್ನನ್ನ ಬೇರೆ ಮಾಡ್ತೀಯಾ? ಅವ್ರು ನನ್ನನ್ನು ಓದಿ ಬೆಳೆಸಿದ್ದಾರೆ ಗೊತ್ತಾ? ಈಗ ಅವರಿಗೆ ಅವಶ್ಯಕತೆ ಇರುವಾಗ ನನ್ನನ್ನು ಅವರಿಂದ ದೂರ ಮಾಡ್ತೀಯಾ? ನಾನೆಲ್ಲಿಗೆ ಹೋಗಲ್ಲ, ನೀನ್ ಹೋಗಬೇಕಾದ್ರೆ. ಹೌದಾ? ಹಾಗಾದ್ರೆ ನೀನ್ ಇಲ್ಲೇ ಇರು, ನಾನ್ ಹೋಗ್ತೀನಿ. ರಿಯಾ ಸೂಟ್ಕೇಸ್ ಎತ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ಅವ್ರ ಅತ್ತೆ ಅಂತಾಳೆ, ರಿಯಾ ನಿಲ್ಲಮ್ಮ, ಅರುಣ್ ಕೂಡ ನಿನ್ ಜೊತೆ ಬರ್ತಾನೆ. ಹೋಗು ಮಗನೇ, ಇಲ್ಲಾಂದ್ರೆ ಪ್ರಪಂಚ ಬಾಯಿಗ್ ಬಂದಿದ್ದೆಲ್ಲ ಮಾತಾಡುತ್ತೆ ಕಣೋ. ಆದ್ರೆ ನಂತರ ಅವರಿಬ್ರು ಸಿಟಿಗ್ ಹೋಗ್ತಾರೆ. ಸಿಟಿಗ್ ಬಂದ್ಮೇಲೆ ರಿಯಾ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾಳೆ. ಆದ್ರೆ ಇನ್ನೊಂದ್ ಕಡೆ ಅರುಣ್ ತುಂಬಾನೇ ಬೇಜಾರಾಗಿರ್ತಾನೆ. ಅವರ ಮನೆಯವ್ರನ್ನ ಯೋಚನೆ ಮಾಡ್ತಾ ಇದೇ ತರ ದಿನ ಕಳೆಯುತ್ತೆ. ರಿಯಾ ಒಂದ್ ಮಗುಗೆ ಜನ್ಮ ನೀಡ್ತಾಳೆ. ಅರುಣ್, ಅರುಣ್, ನನ್ ಮಗು ಎಲ್ಲಿ ಕಾಣಿಸ್ತಾ ಇಲ್ಲ. ರಿಲ್ಯಾಕ್ಸ್ ರಿಯಾ, ನಮ್ಮ ಮಗ ಇಲ್ಲೇ ಇದ್ದ. ನರ್ಸ್ ಮೋಸ್ಟ್ಲಿ ತಕೊಂಡೋಗಿರ್ಬೇಕು. ನಾನ್ ನೋಡ್ತೀನಿ ಬಿಡು. ಸ್ವಲ್ಪತ್ತಾದ್ಮೇಲೆ ನರ್ಸ್ ಮಗುನ ತಗೊಂಡ್ಬಂದು ರಿಯಾಕ್ ಕೊಡ್ತಾರೆ. ಆ ಮಗುನ ಎತ್ಕೊಂಡು ಅವಳು ಅಳಕ್ ಶುರು ಮಾಡ್ತಾಳೆ. ಅಳ್ತಾ ಅಳ್ತಾ ಅವಳು ಯೋಚನೆ ಮಾಡ್ತಾಳೆ. ಅವಳಿಗೆ ಅರ್ಥ ಆಗುತ್ತೆ, ಸ್ವಲ್ಪ ಹೊತ್ತಿಗೆನೆ ನನ್ ಕೈಲಿ ನನ್ ಮಗುನ ಬಿಟ್ಟಿರಕ್ಕಾಗಿಲ್ಲ ಅಲ್ವಾ. ಅರುಣಿನ ಅಪ್ಪ ಅಮ್ಮ ಅವನ್ನ ಬಿಟ್ಟು ಹೆಂಗಿದಾರೋ ಏನೋ. ಸ್ವಲ್ಪತ್ತಾದ್ಮೇಲೆ ಅರುಣ್ ಬರ್ತಾನೆ. ರಿಯಾ ಅಳ್ತಾ ಅವನತ್ರ ಕ್ಷಮಾಪಣೆಯನ್ನು ಕೇಳ್ತಾಳೆ. ಅರುಣ್, ನನ್ನ ಕ್ಷಮಿಸು. ನಾನ್ ಮಾಡಿದ ತಪ್ಪು ಅಂತ ನಂಗ್ ಚೆನ್ನಾಗ್ ಅರ್ಥ ಆಯ್ತು. ನನ್ನನ್ನ ನನ್ ಮನೆಗೆ